ರಾಘವೇಂದ್ರ ಸ್ವಾಮಿ ವೆಂಕಟನಾಥರ ವಿವಾಹ ಮಹೋತ್ಸವ ನಡೆಯುತ್ತಿದ್ದಾಗ ಅತ್ಯಂತ ವಿಕಾರ ಹಾಗೂ ಕುರುಪಿಯಾದ ಒಬ್ಬ ಮಹಿಳೆ ಬರುತ್ತಾಳೆ. ಆಗ ಆಕೆ ವೆಂಕಟನಾಥರ ಮುಂದೆ ಬಂದು ಹೀಗೆ ಹೇಳುತ್ತಾಳೆ, ನೀನು ಸಾಕ್ಷಾತ್ ಪರಮಾತ್ಮನ ಪರಮಭಕ್ತ. ನಿನ್ನ ಮನೆಯಲ್ಲಿ ದಾರಿದ್ರ್ಯಕ್ಕೆ ಜಾಗವಿಲ್ಲ ಎಂಬುದು ನನಗೆ ಗೊತ್ತು. ಆದರೆ ನಾನು ನಿನ್ನ ಮನೆಯಲ್ಲಿ ವಾಸ ಮಾಡಬೇಕೆಂದು ಬಂದಿದ್ದೇನೆ. ನಿನ್ನ ಪತ್ನಿ ಸರಸ್ವತಿ ಬಾಯಿ ಸ್ವತಃ ತನ್ನ ಬಾಯಿಯಿಂದ ನಾವಿಬ್ಬರು ಗುರುಗಳ ಬಳಿಗೆ ಹೋಗೋಣ ಎಂದು ಯಾವಾಗ ಹೇಳುತ್ತಾಳೋ ಅಲ್ಲಿಯವರೆಗೂ ನಾನು ನಿನ್ನ ಮನೆಯಲ್ಲಿ ದಾರಿದ್ರ್ಯದ ರೂಪದಲ್ಲಿ ನೆಲೆಸಿರುತ್ತೇನೆ. ಅವಳು ಆ ಮಾತನ್ನು ಹೇಳಿದ ತಕ್ಷಣ ನಾನು ನಿನ್ನ ಮನೆಯನ್ನು ಬಿಟ್ಟು ತೊಲಗುತ್ತೇನೆ. ವೆಂಕಟನಾಥರು ಈ ದೈವಿಕ ಸಂಕಲ್ಪವನ್ನು ಮುಗುಳ್ನಗೆಯಿಂದ ಒಪ್ಪಿಕೊಳ್ಳುತ್ತಾರೆ. ಮದುವೆ ನಂತರ ವೆಂಕಟನಾಥರ ಸಂಸಾರದಲ್ಲಿ ತೀವ್ರವಾದ ಬಡತನ ಆವರಿಸುತ್ತದೆ. ಎಷ್ಟು ಕಡುಬಡತನವೆಂದರೆ ಮಗ ಲಕ್ಷ್ಮೀನಾರಾಯಣನಿಗೆ ಕುಡಿಯಲು ಹಾಲಿಲ್ಲದ ಅಕ್ಕಿ ಹಿಟ್ಟನ್ನು ನೀರಿನಲ್ಲಿ ಕಲಿಸಿ ಹಾಲಿನಂತೆ ಕೊಡಬೇಕಾದ ಪರಿಸ್ಥಿತಿ ಬರುತ್ತದೆ. ಆದರೂ ಪತ್ನಿ ಸರಸ್ವತಿ ಬಾಯಿ ಎಂದಿಗೂ ಧೃತಿಗೆಡದೆ ಪತಿಯ ಸೇವೆ ಮಾಡುತ್ತಾ ಕಷ್ಟಗಳನ್ನು ಸಹಿಸಿಕೊಳ್ಳುತ್ತಾಳೆ. ಕಷ್ಟಗಳನ್ನು ತಡೆಯಲಾರದ ಪರಿಸ್ಥಿತಿಯಲ್ಲಿ ಒಂದು ದಿನ ಪತ್ನಿ ಸರಸ್ವತಿ ಬಾಯಿ ವೆಂಕಟನಾಥರ ಬಳಿ ಬಂದು ಅಳುತ್ತಾ, ಸ್ವಾಮಿ, ಈ ಕಷ್ಟಗಳನ್ನು ತಡೆಯಲು ನನ್ನಿಂದ ಸಾಧ್ಯವಾಗುತ್ತಿಲ್ಲ. ನಾವಿಬ್ಬರೂ ನಿಮ್ಮ ಗುರುಗಳಾದ ಶ್ರೀ ಸುಧೀಂದ್ರ ತೀರ್ಥರ ಬಳಿಗೆ ಮಠಕ್ಕೆ ಹೋಗೋಣ ಎಂದು ಹೇಳುತ್ತಾಳೆ. ಅವಳು ತನ್ನ ಬಾಯಿಯಿಂದ ಆ ಅನಿರ್ವಯದ ಮಾತುಗಳನ್ನು ಆಡಿದ ತಕ್ಷಣ ಮದುವೆ ದಿನ ಆ ಲಕ್ಷ್ಮಿ ಕೊಟ್ಟಿದ್ದ ವಾಗ್ದಾನದ ಅವಧಿ ಮುಗಿಯುತ್ತದೆ. ಆ ಕ್ಷಣದಲ್ಲೇ ಆ ವಿಕಾರ ರೂಪದ ಅಲಕ್ಷ್ಮಿ ದಾರಿದ್ರ್ಯ ಆ ಮನೆಯನ್ನು ಬಿಟ್ಟು ಶಾಶ್ವತವಾಗಿ ತೊಲಗುತ್ತಾಳೆ. ಇದಾದ ನಂತರ ವೆಂಕಟನಾಥರು ಗುರುಗಳ ಆಶ್ರಯಕ್ಕೆ ಬಂದು ಮುಂದೆ ಗುರುಗಳ ಆದೇಶದಂತೆ ಸನ್ಯಾಸಿ ದೀಕ್ಷೆಯನ್ನು ಪಡೆದು ಶ್ರೀ ರಾಘವೇಂದ್ರ ತೀರ್ಥರಾಗಿ ಜಗತ್ ಪ್ರಸಿದ್ಧರಾಗುತ್ತಾರೆ.